ಯಾಕೆ ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತ ತಾನೇ ನೀವು ಹೀಗೆ ಮಾಡಿರೋದು? ಅಲ್ಲ, ನಿಮ್ಮ ಹೊಟ್ಟೆ ತಣ್ಣಗಾಗ್ಲಿ ಅಂತ. ಓ ಪಾಪ ನೇಮ್ ಅನೌನ್ಸ್ಮೆಂಟು ಎಂಗೇಜ್ಮೆಂಟಲ್ಲಿ ಆಗಿದ್ದ ಅರೇಂಜ್ಮೆಂಟ್ಸ್ ನೋಡಿ ಈ ಮದುವೆ ಮಂಟಪದಲ್ಲಿ ನಿಮ್ಮ ಮಗಳೇ ಮದುಮಗಳಾಗ್ತಾಳನ್ನೋ ಆಸೆ ಇಟ್ಕೊಂಡಿದ್ರೆ. ಆದರೆ ಆಸೆಗೆ ಬೆಂಕಿ ಬಿತ್ತು. ನಿಮ್ಮ ಹೊಟ್ಟೆ ಒಳಗೆ ಸುಟ್ಟಾಗ್ತಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ಬಾದಾಮಿ ಹಾಲು ಕುಡಿದು ಹೊಟ್ಟೆನ ತಣ್ಣಗೆ ಮಾಡ್ಕೊಳ್ಳಿ. ಬೆಳ್ಳಿ ಗ್ಲಾಸ್ನೇ ಬಾಯಿ ಬಿಟ್ಕೊಂಡು ನೋಡ್ತಿದ್ದಾರೆ. ಇನ್ನು ಹುಟ್ಟು ತಟ್ಟೆನ ನೋಡಿದ್ರೆ ತಲೆ ಸುತ್ತ ಬಂದ್ಬಿಡುತ್ತೋ ಏನೋ. ಒಂದು ನಿಮಿಷ, ಗ್ಲಾಸ್ನ ವಾಪಸ್ ತಗೊಂಡು ಹೋಗಿ. ಬೆಳ್ಳಿ ಗ್ಲಾಸು, ಹುಷಾರು. ಕೆಲವ್ರು ಹಾಗೆ ಸರ್ಗಲ್ಲಿ ಮುಚ್ಚಿಟ್ಕೊಂಡ್ಬಿಡ್ತಾರೆ. ನಿಮ್ಗೆಲ್ಲ ಹೇಳಿದ್ದು, ನೀವು ಕುಡೀರಿ. ಹಾಲು ತುಂಬ ಚೆನ್ನಾಗಿತ್ತು, ಹೊಟ್ಟೆ ತಣ್ಣಗಾಯಿತು. ತಗೋಪ, ಹುಷಾರು, ಬೆಳ್ಳಿದು. ಅಮ್ಮ ಶಿಲಾ ಬಾಲಕಿಯರೇ, ನಮ್ಮ ಫೋಕಸ್ ಏನಿದ್ರು ಇದ್ರ ಮೇಲಲ್ಲ, ನಮ್ಮ ರೇಂಜೇ ಬೇರೆ. ಅರೆ, ಕೋರಿಯೋಗ್ರಾಫರ್ ಫೋನ್ ಮಾಡ್ತಾ ಇದ್ದಾರೆ. ಅರ್ಜೆಂಟಾಗಿ ಇವ್ರು ಕಾಲ್ ಪಿಕ್ ಮಾಡಬೇಕು. ಇವ್ರು ಬೇರೆ ಬಾಗಿಲು ತೆಗಿತಿಲ್ಲ. ಏನ್ ಮಾಡೋದು? ಹಲೋ ಮೇಡಮ್, ಏನು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡಲ್ಲ. ಮೇನ್ ಡ್ಯಾನ್ಸರ್ ಅಂತ ಅಟ್ಟ ಹಚ್ಚಿ ಎಜೆ ಅಷ್ಟಶಾಸ್ತ್ರಲ್ಲಿ ಕುಣಿಸಿ ಇವಾಗ ದುಡ್ಡು ಕೊಡಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಾ? ನಿನ್ನ ಹತ್ರ ಮಾತಾಡೋ ನೆಸೆಸಿಟಿ ನನಗಿಲ್ಲ. ಅಷ್ಟು ಅರ್ಥ ಆಗಲ್ವಾ ನಿನಗೆ? ಯಾರು ಬಾಗಿಲು ತರ್ತಾರೆ, ಬಂದು ತೆಗಿಯೋ ತನಕ ಕಾಯೋಷ್ಟು ಪೇಷನ್ಸು ಇಲ್ಲ. ಇಡಿಯಟ್ಸ್. ನನ್ನ ಎಂಗೇಜ್ಮೆಂಟ್ ಡ್ರೆಸ್ಸು ಇದನ್ನು ಯಾರಲ್ಲಿ ಇಟ್ಟಿದ್ದು? ಸ್ಟಾಪ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನೀವೇನಿಲ್ಲಿ? ನಾನೇ ಬರಕ್ಕೆ ಹೇಳಿದ್ದು. ಅಮ್ಮ, ನೀನು ಇವ್ರನ್ನ ಇನ್ವೈಟ್ ಮಾಡಿದ್ಯಾ? ಹೌದಪ್ಪ, ನನ್ನ ಮನಸ್ಸಿಗೆ ಹತ್ರ ಆದವರನ್ನ ಕರೆಯೋಕ್ಕೆ ನನಗೆ ಅಧಿಕಾರ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದೆಯಮ್ಮ. ದುರ್ಗಾ, ಇವ್ರು ಬರೋದು ನಿನಗೆ ಗೊತ್ತಿತ್ತಾ? ಅದು ಇವರೇ ನಮ್ಮನ್ನ ಕರೆದಿದ್ದು, ಇನ್ವಿಟೇಷನ್ ಕೊಟ್ಟು. ಮತ್ತೆ ಯಾಕೆ ಇವ್ರ ಹೆಸರು ಗೆಸ್ಟ್ ಲಿಸ್ಟಲ್ಲಿಲ್ಲ? ಏಜೆ, ಅದು ನಿನ್ನೆ ಕೇಳ್ತಾ ಇರೋದು, ಯಾಕಿಲ್ಲ? ಅದು ಮದುವೆ ಗಡಿಬಿಡಿನಲ್ಲಿ ಮರ್ತೋಯ್ತು ಏಜೆ. ನಿನ್ನ ಮರುವಿಂದ ಒಂದು ಫ್ಯಾಮಿಲಿ ಇಲ್ಲಿ ತನಕ ಬಂದು ಅವಮಾನ ಅನ್ಭವಿಸ್ಬೇಕಾ? ಇಸ್ ಇಟ್ ಫೇರ್? ನೋ ಏಜೆ. ಪಾಪ ಅವರೊಬ್ಬರೇ ಸಾರಿ ಕೇಳಬೇಕು ಸರ್. ಅವರಿಬ್ಬರೂ ತಪ್ಪು ಮಾಡಿದ್ದಾರೆ. ನಾವಿಲ್ಲಿ ಬಂದಾಗ ನಮ್ಮನ್ನ ಅವಮಾನ ಮಾಡಿದ್ರು ಇವ್ರ ಮುಂದೆ. ಹಾಗಾದ್ರೆ ಸಾರಿ ಕೇಳಬೇಕಾಗಿರೋರು ಒಬ್ಬರಲ್ಲ, 3 ಜನ. Do it. ಸಾರಿ ಕೌಸಲ್ಯ. ಇಟ್ಸ್ ಓಕೆ.
ಒಳಗೆ ಬನ್ನಿ. ಥ್ಯಾಂಕ್ ಯು. ಒಂದು ನಿಮಿಷ. ಏನು ಮಾಡ್ತಾ ಇದ್ದೀವಿ? ಪನ್ನೀರ್ ಚಿಮುಕ್ಸ್ತಾ ಇದೀವಿ. ಪನ್ನೀರ್ನ ಚುಮುಕ್ಸ್ಬೇಕಷ್ಟೇ, ಸ್ನಾನ ಮಾಡಿಸ್ಬಾರ್ದು ಅದ್ರಲ್ಲಿ. ಸಾರಿ ಸಾರಿ ಏಜೆ. ಬರೀ ನಿಮ್ಮ ಮನೆಯವ್ರಿಗೆ ಪನ್ನೀರ್ ಚಿಮ್ಸ್ತಿದ್ದೀರಲ್ವಾ? ಬಂದಿರೋ ಗೆಸ್ಗೆ ಪನ್ನೀರ್ ಚಿಮ್ಸೋ ರೂಢಿ ಇಲ್ವಾ ನಿಮ್ಗೆ? ಅದು ಗೆಸ್ಟ್ ಲಿಸ್ಟಲ್ಲಿ ಇರಬೇಕಮ್ಮ. ಸರಿಯಾಗಿ ಕೇಳಿದೆ ಮಕ್ಕಳೇ. ಅದು ಅಜ್ಜಿ ಪರ್ಫೆಕ್ಷನ್ ಸ್ಟೇಜಸ್ ಸೊಸೆ ಅಂದ್ರು ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ಮಿನಿಮಮ್ ಒಂದು ಪನ್ನೀರ್ ಚಿಮ್ಸಕ್ಕೂ ಬರಲ್ವಾ ನಿಮ್ಗೆ? ಅಯ್ಯೋ, ನಾನು ತೋರಿಸ್ತೀನಿ. 1 2 3. ಹೀಗೆ ನೀವು ಮಾಡಿ. 1 2 3. ಓಕೆನಾ? ಇದು ಸ್ವಲ್ಪ ಜಾಸ್ತಿನೇ ಆಯ್ತು, ಪರವಾಗಿಲ್ಲ. ಅಜ್ಜಿ ಹೋಗೋಣ. ಲೀಲಾನ ಎಡವಟ್ಟು ದಟ್ಟಿ ಅಂತ ಅನ್ಕೊಂಡಿದ್ದೆ. ಅವಳು ಎಷ್ಟೆಲ್ಲ ವಿಷಯಗಳು ತಿಳ್ಕೊಂಡಿದ್ದಾಳೆ ಅಲ್ವಾ ಅಕ್ಕ? ನಂಗೆ ಗೊತ್ತಾಯ್ತು ನಾನು ಜೋಕರ್ ಮಾಡಿದ್ಲು ಅಂತ. ನಿನ್ಗೇನಾದ್ರು ಬೇರೆ ಕೆಲಸ ಇದೆಯಾ? ಇಲ್ಲ ಸರ್. ಮತ್ತೇನು ಮುಖ ನೋಡ್ತಾ ಇದೆಯಾ? ಔಟ್. ಓಕೆ ಸರ್.